ಸರ್ ಈಗ ದೀಪಾವಳಿ ಟೈಮಲ್ಲಿ ಹ್ಮ್. ಮನೆ ಹೊರಗಡೆ ಗುಡ್ದೀಪ ಅಂತ ಹಾಕ್ತೀವಿ. ಹ್ಮ್. ಅದ್ರ ಹಿಂದಿನ ಕತೆ ಏನು, ಅದು ಏನಕ್ಕೆ ಹಾಕ್ತೀವಿ, ಅದರಿಂದ ಏನು ಹೆಲ್ಪ್ ಆಗುತ್ತೆ ನಮಗೆ? ದೀಪಾವಳಿಗೂ ದೈವಾರಾಧನೆಗೂ ಅನೋರಣೀಯವಾದ ಸಂಬಂಧ. ಹೇಗೆ ಸರ್? ತುಳುವರ ಆ, ಏಕೈಕ ಪೂಜೆ ಇದ್ರೆ ಅದು ದೀಪಾವಳಿ ಮಾತ್ರ. ಹೌದಾ? ಹ್ಮ್ ಮತ್ತೆ ಯಾವುದು ನಮ್ಮಲ್ಲಿ ಚೌತಿ ಕೂಡ ನಮ್ಮದು ಆಗಿರ್ಲಿಲ್ಲ. ಹ್ಮ್ ಇದು ನಿಮ್ಗೆ ಆಶ್ಚರ್ಯ ಆಗಿರ್ಬೋದು. ಹ್ಮ್ ಹ್ಮ್ ಅಷ್ಟಮಿ ಚೌತಿ ಅದೆಲ್ಲ ಇರ್ಲಿಲ್ಲ. ಹ್ಮ್ ಒಳ್ಳೆಯದನ್ನು ಸ್ವೀಕರಿಸಿದ್ದು ಅಂತೇಳಿ. ಹ್ಮ್ ಅಷ್ಟಮಿ ಕೂಡ ಒಳ್ಳೆಯದು, ಚೌತಿ ಕೂಡ ಒಳ್ಳೆಯದು, ಅದನ್ನು ತುಳುವರ ಮೂಲ ಹಬ್ಬವೇ ದೀಪಾವಳಿ. ಅದಕ್ಕೆ ತುಡರ ಪರ್ಬ ಅಂತ ಹೇಳುವಂಥದ್ದು, ಮೂಜಿದಿಂತ ಪರ್ಬ ಅಂತ. ಅಂದ್ರೆ ಸರ್ ಅಂದ್ರೆ 3 ದಿವಸದ ಹಬ್ಬ 3 ಅಂತ ದಿವಸದ ಹೇಳಿ. ಹಬ್ಬ. ಹಾ. ಅದಕ್ಕೆ ಬಲಿ ಚಕ್ರವರ್ತಿ ತುಳುನಾಡಿನ ರಾಜ. ಹ್ಮ್ ನಮ್ಮ ಹ್ಮ್. ತುಳು ಮಾತೆಯ ಮೇಲೆ ಎಷ್ಟು ಅದೆಲ್ಲ ಕಥೆಗಳು ನಿಮ್ಗೆ ಗೊತ್ತಿರ್ಬೋದು, ಹ್ಮ್ ಅದರ ಕತೆ ಬೇಡ. ಆದರೆ ದೀಪಾವಳಿ ಹಬ್ಬಕ್ಕೂ ತುಳುನಾಡಿನ ದೈವಾರಾಧನೆಗೂ ಇಲ್ಲಿನ ಕೃಷಿ ಪರಂಪರೆಗೆ ಅನೋರಣೀಯ ಬಾಂಧವ್ಯ. ಹ್ಮ್ ಹಿಂದಿನ ತುಳುನಾಡಿನ ಯಾವುದೆಲ್ಲ ಆಚರಣೆಗಳಿದ್ದಾವೆ, ಹ್ಮ್. ಅದು ದೀಪಾವಳಿ ಆಗಿರ್ಬೋದು, ಕೆಡ್ಡಸ ಆಗಿರ್ಬೋದು, ಆಟಿ ಆಚರಣೆ ಆಗಿರ್ಬೋದು, ಎಲ್ಲದಕ್ಕೂ ವೈಜ್ಞಾನಿಕ ಹಿನ್ನೆಲೆ ಇದೆ ಅಂತ. ಹ್ಮ್ ಅರ್ಥವಿಲ್ಲದ ವ್ಯರ್ಥ ಕಾರ್ಯಕ್ರಮಗಳನ್ನು ನಮ್ಮ ತುಳುವರ ಮಾಡಲೇ ಇಲ್ಲ. ಈಗ ದೀಪಾವಳಿ ವಿಷಯ ಬರ್ತೇನೆ. ದೀಪಾವಳಿ ದಿವಸ ಎಲ್ಲ ಕಡೆ ದೀಪಗಳನ್ನು ಹಚ್ಚುತ್ತಾರೆ, ಹೌದು. ಗೂಡು ದೀಪ ಏರಿಸ್ತಾರೆ. ಯಾಕೆ ನಿಮ್ಗೆ ಗೊತ್ತಿರ್ಬೋದು, ಕನ್ನಡದಲ್ಲಿ 3 ಕಾಲ, ಹ್ಮ್. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ. ತುಳುವಲ್ಲಿ 2 ಕಾಲ, ಅರೆಗಾಲ ಮತ್ತು ಮರಿಗಾಲ. ಚಳಿಗಾಲ ಇಲ್ಲ. ಹ್ಮ್ ಹಾಗಾದ್ರೆ ಚಳಿಗಾಲ ಎಲ್ಲೂ ಹೋಯ್ತು? ತುಳುವರಿಗೆ ಚಳಿ ಇಲ್ಲ. ಆ ಕಡೆ ಚಳಿನೂ ಕಮ್ಮಿನೇ ಅಲ್ಲ? ಕಮ್ಮಿ ಅಲ್ಲ, ಚಳಿ ಜಾಸ್ತಿ ಇದೆ. ಹ್ಮ್ ಬಂದ ಸಮಯ ಜಾಸ್ತಿ, ಆದರೆ ಚಳಿ ಇವರಿಗೆ ಬರುದಿಲ್ಲ. ಅವರಿಗೆ ಯಾಕೆ? ಮೈ ಮೇಲೆ ನಿಮ್ಮ ಹಾಗೆ ತುಂಬ ಸ್ವೆಟರ್ ಎಲ್ಲ ಹಾಕೊಳ್ಳೋದಿಲ್ಲ. ಹ್ಮ್ ಹ್ಮ್ ಅವರಲ್ಲಿ 2 ವಸ್ತ್ರ, ಒಂದು ತರೆತ್ರ, ಹ್ಮ್ ಒಂದು ಎಳತ್ತ ಅಂತ ಹೇಳಿದ್ರೆ ಲಂಗೋಟಿ. ಹ್ಮ್ ಇದನ್ನು ಕಟ್ಟುಕೊಂಡು ಬ್ರಾಹ್ಮಿ ಮುಹೂರ್ತಕ್ಕೆದ್ದು ಅವರು ಕೃಷಿಗೆ ಹೋಗ್ತಾರೆ, ಗದ್ದೆಗೆ ಹೋಗ್ತಾರೆ, ಹ್ಮ್. ಸಾಯಂಕಾಲ ತನಕ ದುಡಿತಾರೆ. ಬಿಸಿಲಾಗಿರ್ಲಿ, ಚಳಿ ಆಗಿರ್ಲಿ, ಏನಾಗಿರ್ಲಿ, ಕಾಯಕವೇ ಕೈಲಾಸ ಆಗಿ ದುಡಿಯುವರಿದ್ದದ್ದು. ಹ್ಮ್ ಹಾಗಾದ್ರೆ ಚಳಿಗಾಲ ಬರುವುದಿಲ್ಲ, ಚಳಿ ಪೊರ್ದುನು ಅಂತ ಹೇಳುವುದು. ಚಳಿ ಪೊರ್ದುನು ಅಂದ್ರೆ? ಪೊರ್ದು ಚಳಿ ಆವರಿಸುವುದು ಅಂತೇಳಿ. ಹ್ಮ್ 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 ಅಂದ್ರೆ ಹ್ಮ್. ಬಂದು ಹೋಗ್ತದೆ ಅಂತ ಹೇಳಿದ್ರೆ, ಅವು ಬತ್ತು ಬೋಬುಣು ಅಂತ ಹೇಳ್ತಾರಲ್ಲ, ಅದು ಬಂದು ಹೋಗ್ತದೆ. ಹಾಗೆ ಇದರಲ್ಲಿ ಅರೆಗಾಲ ಮರಿಯಾಳ, ಇದರ ಮಧ್ಯೆ ಚಳಿ ಪೊರ್ದುನಿ ಬಂದು ಹೋಗ್ತದೆ ಅಂತೇಳಿ. ಹ್ಮ್ ಈ ದೀಪಾವಳಿ ಸಮಯ ಚಳಿ ಬರುವ ಸಮಯ, ಹ್ಮ್ ಚಳಿ ಬರುವ ಸಮಯ. ಈ ಸಂದರ್ಭದಲ್ಲಿ ನಮ್ಮ ಚರ್ಮಗಳು ಸುಕ್ಕು ಕಟ್ತವೆ ಚಳಿಗೆ. ಹ್ಮ್ ಸುಕ್ಕು ಕಟ್ಟುವುದಾದ್ರೆ ಏನು ಮಾಡಬೇಕು? ಅಭ್ಯಂಗ ಸ್ನಾನ ಮಾಡಬೇಕು, ಹ್ಮ್ ಎಣ್ಣೆ ಬೂಸಿ ಉಗುರು ಬೆಚ್ಚ ನೀರು ಮಾಡಬೇಕು. ವರ್ಷದ 365 ದಿವಸಗಳಲ್ಲಿ 364 ದಿವಸ ನಮ್ಮ ಹೊಸ ಬಟ್ಟೆ ಹುಟ್ಟವಲ್ಲ. ವರ್ಷಕ್ಕೊಮ್ಮೆ ಮಾತ್ರ ಅವನಿಗೆ ಹೊಸ ಬಟ್ಟೆ, ದೀಪಾವಳಿಗೆ ಮಾತ್ರ. ದೀಪಾವಳಿ ಪರ್ಬೊಗು ಬೊಸಗುಂಟು ಅಂತೇಳಿ ಹಬ್ಬಕ್ಕೆ ಹಬ್ಬಕ್ಕೆ. ಹೊಸ ಬಟ್ಟೆ, ಅದನ್ನು ಬಾಕಿ ದಿವಸ ಬಳಕೆ ಮಾಡ್ತಾರೆ. ಹ್ಮ್ ಬಾಕಿ ಕಾರಂಗ ಹಬ್ಬಕ್ಕೆ ಹೊಸ ಬಟ್ಟೆ. ಆತ ದಿನಾಲು ಆತ ಏನು ಒಳ್ಳೆ ರೀತಿಯಲ್ಲಿ ಈಗ ಸೋಪಲ್ಲಿ ಉಜ್ಜಿ ಆಗೆಲ್ಲ ಸ್ನಾನ ಮಾಡುವ ಅಲ್ಲ ಅಂತೇಳಿ, ಶಾಂಪು ಗಿಂಪು ಹಾಕಿ ಅಲ್ಲ. ಹ್ಮ್ ಆವಾಗ ನರ್ವೋಲು ಅಂತೇಳಿ ನುರೆಕಾಯಿ ಅಂತ ಬರ್ತದೆ ಕಾಯಿ, ಅದನ್ನು ಜಜ್ಜಿ ಅದರಲ್ಲೆಲ್ಲ ಮಾಡುವಂಥದ್ದು. ಆದರೆ ವರ್ಷಕ್ಕೊಮ್ಮೆ ಅವ ಎಣ್ಣೆ ಪೂಸಿ ಸ್ನಾನ ಮಾಡುವುದು. ಹ್ಮ್ ಯಾಕೆ? 364 ದಿವಸ ಆ ಗದ್ದೆಯಲ್ಲಿ ದುಡಿದು ನೀರ ಕಟ್ಟದಲ್ಲಿ ಸ್ನಾನ ಮಾಡಿ ಅವನಿಗೆ ಹೊಸ ಬಟ್ಟೆ ಆಗುವಾಗ ರೋಮದಲ್ಲಿ ಅಡಗಿರುವಂಥ ಕೊಳೆಗಳು ಹೋಗಬೇಕು. ಹ್ಮ್ ಈ ಚಳಿಗೆ ಮೈಯ ತೇವಾಂಶ ಸರಿಯಾಗಿ, ಚರ್ಮಸು ಸರಿಯಾಗಬೇಕು ಅನ್ನುವುದಕ್ಕೆ, ಮೈಯ ಕೊಳೆ ಕಳೆಯುವುದಕ್ಕೆ, ಹ್ಮ್ ನರಕ ಕಳೆಯುವುದಕ್ಕೆ, ಹ್ಮ್ ಅದಕ್ಕೆ ನರಕಾಸುರನ ವಧೆ. ಹ್ಮ್ ನೋಡಿ ಎಂತ ಪರಿಕಲ್ಪನೆ. ಹ್ಮ್ ಹ್ಮ್ ಅದನ್ನು ತೊಳೆಯುವುದಕ್ಕೆ ಅವ ಹೊಸ ಬಟ್ಟೆ ಹಾಕುವುದಕ್ಕೆ ಅಭ್ಯಂಗ ಸ್ನಾನ ಮಾಡಿ, ಉಗುರು ಬಿಸಿ ನೀರು ಸ್ನಾನ ಮಾಡಿ ಆತ ದೀಪಾವಳಿದ ನೀರ್ಮೀಪಿ ಪರ್ಬ. ಅದಕ್ಕೆ ಬೇರೆ ಏನು ಹೆಸರಿಲ್ಲ, ನರಕ ಚದದಿಲ್ಲ. ತುಳುನಾಡಿನಲ್ಲಿ ನೀರ್ಮೀಪಿ ಸ್ನಾನ ಮಾಡುವ ಹಬ್ಬ ಅಂತೇಳಿ. ಹ್ಮ್ ಆಯ್ತಾ? ಹ್ಮ್ ಅದು ಮತ್ತೆ ದೀಪ ಹಚ್ಚೋದು. ಆ ಸಂದರ್ಭದಲ್ಲಿ ಬೇರೆ ಬೇರೆ ಕ್ರಿಮಿಗಳು ಹುಡ್ತಾವೆ. ಹ್ಮ್ ಅದರಲ್ಲಿ ಒಂದು ಬಂಬುಚ್ಚಿ ಅನ್ನುವಂಥ ಒಂದು ಹಾತೆ ಹುಡ್ತದೆ. ಬಂಬುಚ್ಚಿ ಅನ್ನುವಂಥ ಹಾತೆ. ಈ ಹಾತೆ ಹೇಗೆ ಅಂತ ಹೇಳಿದ್ರೆ, ಕೆಲವು ಹಾತೆಗಳು ಕಚ್ಚುತ್ತವೆ, ಕೆಲವು ಹಾತೆಗಳು ಹ್ಮ್ ಕೆಟ್ಟ ವಾಸನೆ ಬಿಡ್ತವೆ. ಹ್ಮ್ ಇದಲ್ಲ, ಹ್ಮ್ ಇದು ನಮ್ಮ ಮೈ ಮೇಲೆ ಕೂತು ದ್ರವ ಸ್ರವಿಸುವುದು, ಹೊಲಸು ಮಾಡೋದು ಅಂತ ಹೇಳಿದ್ವಲ್ಲ, ಹ್ಮ್
ಸ್ರವಿಸಿದ್ರೆ ಅಷ್ಟು ಜಾಗ ಆಸಿಡ್ ಹಾಕಿದಾಗೆ ಗುಳ್ಳೆ ಬರ್ತದೆ, ಹ್ಮ್. ಸುಟ್ಟಾಗಿ ಗುಳ್ಳೆ ಬರ್ತದೆ. ಆಯ್ತಾ? ಅದೇ ಬಂಬುಚ್ಚಿ ಹಾತೆ ಆ ಸಂದರ್ಭದಲ್ಲಿ ನಮ್ಮ ಬೆಳೆ ಪಕ್ವವಾಗಿ ತೆನೆ ತುಂಬಿರ್ತದೆ, ಹಾಲು ತುಂಬ ಸಂದರ್ಭ, ಅದರಲ್ಲಿ ಹೋಗಿ ಕೂತ್ರೆ ಏನಾಗ್ತದೆ? ಹಾಳು ಎಲ್ಲ. ನಮ್ಮಲ್ಲಿ ಜಳ್ಳಾಗ್ತದೆ. ನಮ್ಮಲ್ಲಿ ದಡ್ ಅಂತ ಹೇಳೋದು, ಹ್ಮ್. ಎಲ್ಲ ಇದು ಭತ್ತ ಜಳ್ಳಾಗ್ತದೆ. ಹ್ಮ್. ಆ ಜಳ್ಳ ಆಗದ ಹಾಗೆ ಮಾಡಬೇಕಾದ್ರೆ ಏನು ಮಾಡಬೇಕು? ಈ ಹಾತೆಯಿಂದ ಬೆಳೆಯನ್ನ ಹೇಗೆ ರಕ್ಷಿಸಬೇಕು? ಅದಕ್ಕೆ ಬುದ್ಧಿವಂತ ತುಳುವ ಹ್ಮ್. ಇದನ್ನ ಆಕರ್ಷಿಸುವುದಕ್ಕೆ, ಇದನ್ನು ನಾಶಪಡಿಸುವುದಕ್ಕೆ, ಬೆಳೆಯನ್ನು ಸಂರಕ್ಷಿಸುವುದಕ್ಕೆ, ಇಲ್ಲ ಜಾಲ್ಡ್ ನಂದಾಲ ಅರ್ಲಾದ ಕಂಡ ಬರಿಟಿ ಕೊಲ್ತಿರಿ ಊರುದು ಬಲಕಿ ಮರ ಸಾನಾದಿಗೆ ಬಾಡ್ದು ಎತ್ತರಗು ಗೂಡು ದೀಪ ಏರಾದು ತುಡರ ಪರ್ಬ ಮಲ್ತೆ ಅಂತ. ಅಂದ್ರೆ ಮನೆ ಅಂಗಳದಲ್ಲಿ ದೀಪವನ್ನಿಟ್ಟು ಹ್ಮ್. ಗದ್ದೆಯ ಬದುಗಳಲ್ಲಿ ಕೊಲ್ತಿರಿ ಅಂತ ಹೇಳಿದ್ರೆ, ಮಡಲಿಗೆ ಬಟ್ಟೆಯನ್ನು ಸುತ್ತಿ ಎಣ್ಣೆಯನ್ನು ಮುಳುಗಿಸಿ ಅದನ್ನು ಹಾಕಿ ಅದನ್ನು ಉರಿಸಿ ಇಡುವುದು. ಹ್ಮ್. ಮತ್ತೆ ಬಳಕೆ ಮರ ಸಾನಾದಿಗೆ ಅಂತ ಹೇಳಿದ್ರೆ ಹ್ಮ್. ನಾವು ಬಲೀಂದ್ರನ್ನ ಕರೆಯುವಂತ ಅದನ್ನಿಟ್ಟು ಆದಾಗ ಈ ಹಾತೆಗಳಲ್ಲಿ ಇದಕ್ಕೆ ಆಕರ್ಷಿತ ಆಗ್ತದೆ, ಹ್ಮ್. ಅದು ಸುಟ್ಟು ಹೋಗ್ತದೆ. ಹಾಳು ಮಾಡಲ್ಲ ಆಮೇಲೆ ಅದು. ಅದೆಲ್ಲ ಎತ್ತರ ದೀಪಕ್ಕೆ ಅದನ್ನು ಸೆಳೀತದೆ, ಇದು ಮೇಲೆ ಹೋಗ್ತದೆ, ಹ್ಮ್. 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 ಇದನ್ನ ಹಾಳು ಮಾಡಲ್ಲ. ಇಷ್ಟು ಬೆಳೆ ಕೂಡ ಉಳಿಯುತ್ತದೆ. ಇದು ಬಗ್ಗು, ಕಾರಣ. ಬೇಷ, ಕಾರ್ತೆಲ್, ಆಟಿ, ಸೋಣ, ಕನ್ಯಾ, ಬೊಂತೆಲ್ ಅಂದ್ರೆ ಮೊದಲಿದ್ದು ದೇವರ ಬೆಳೆ, ಎನೆಲಿನ ಬೆಳೆ. ಹ್ಮ್. ಸುಗ್ಗಿಯ ಬೆಳೆ ಸರ್ವನಾಶ ಆಗದಾಗೆ ನೋಡಿಕೊಳ್ಳುವುದಕ್ಕೆ ದೀಪ ಹೊರಿಸಿ. ಎಲ್ಲಿವರೆಗೆ ದೀಪ ಹೊರಿಸುವುದು? ಖಾಲಿ ದೀಪಾವಳಿ 3 ದಿವಸ ಅಲ್ಲ, ದೀಪಾವಳಿಯಿಂದ ಹಿಡಿದು ಮಕರ ಸಂಕ್ರಾಂತಿಯವರೆಗೆ. ಹ್ಮ್. ಈಗೆಲ್ಲ ದೇವಸ್ಥಾನಗಳ ದೀಪ ಹೊರಿಸ್ತಾರ. ಯಾಕೆ? ಈ ಒಂದು ಕೃಷಿಯನ್ನ ಸಂರಕ್ಷಿಸುವುದಕ್ಕೋಸ್ಕರ ಮೂಲದ ಹಿರಿಯರು ಮಾಡಿದಂಥ ವ್ಯವಸ್ಥೆ. ಹ್ಮ್. ಈ ದೀಪೋತ್ಸವ ಯಾಕೆ? ನಮ್ಮ ದೀಪ ಉತ್ಸವ ಆಗುವುದು ಯಾವಾಗ? ಕೃಷಿ ಉಳಿದ್ರೆ ಮಾತ್ರ, ಹ್ಮ್. ಇದು ಗಟ್ಟಿ ಆದ್ರೆ ಮಾತ್ರ, ನಿಜ. ಇದು ಸರಿ ಇದ್ರೆ ಮಾತ್ರ, ಇಲ್ಲದ್ರೆ ಯಾವುದೇ ಉತ್ಸವ ಇಲ್ಲ. ಹ್ಮ್. ಆ ಉತ್ಸವನ್ನ ಮಾಡುವ ಮುಖೇನ ಅನ್ನೋತ್ಸವದ ಸಾಕ್ಷಾತ್ಕಾರ. ಹ್ಮ್. ಎಂತ ಅದ್ಭುತ ಪರಿಕಲ್ಪನೆ ನಿಜ. ಅಲ್ವಾ? ಹ್ಮ್. ಇಂಥ ತುಂಬಾ ಉದಾಹರಣೆಗಳಿದ್ದಾವೆ ಈ ಪ್ರಕೃತಿಗೆ ಪ್ರೇರಕವಾಗಿರುವುದಕ್ಕೆ. ಆಯ್ತಾ? ಇಂಥ ತುಂಬ ನಂಗೆ ಒಂದು ಹುಚ್ಚು ಇದನ್ನೆಲ್ಲ ಹುಡುಕೋದು. ನಾನು ಪ್ರತಿ ಸರ್ತಿ ಈ ತರದ ಬಗ್ಗೆ ಏನಾದ್ರು ತಿಳ್ಕೊಂಡಾಗ ನಂಗೆ ಅನ್ಸೋದು ಒಂದೇ, ಈಗ ನಾವು ಏನೇ ಶಾಸ್ತ್ರ ಇರಲಿ, ಏನೇ ಆಚಾರ ವಿಚಾರ ಇರಲಿ, ಪ್ರತಿಯೊಂದಕ್ಕೂ ಒಂದು ಲಾಜಿಕಲ್ ಎಕ್ಸ್ಪ್ಲನೇಷನ್ ಇದ್ದೇ ಇದೆ. ಇದೆ. ಅದನ್ನ ಹುಡುಕೋವರೆಗೂ ಅದು ಬರೀ ಒಂದು ಮಂತ್ರ ಇರ್ಬೋದು ಅಥವಾ ಒಂದು ಪದ್ಧತಿ ಇರ್ಬೋದು, ಬಟ್ ಅದು ಲಾಜಿಕಲ್ ರೀಸನ್ ಥಿಂಕ್ ಮಾಡಿದಾಗ ನಿಜವಾಗ್ಲೂ ಅದು ಮಾಡ್ಲೇಬೇಕು ಅಂತ ಅನ್ಸುತ್ತೆ. ಶ್ರದ್ಧಾವಂತರಿಗೆ ಆಚಾರ, ಶ್ರದ್ಧೆ ಇಲ್ಲದವರಿಗೆ ಕಂದಾಚಾರ. ಆಯ್ತಾ? ಅದು ಆದರೆ ಅದರ ನಿಜಾರ್ಥವನ್ನ ತಿಳಿದವನಿಗೆ ಅದು ಸದಾಚಾರ. ನಿಜ. ಅದನ್ನು ತಿಳ್ಕೊಳ್ಬೇಕು. ಅದು ತಿಳ್ಕೊಳ್ಳುವಂಥದ್ದು ಮತ್ತೆ ಅದರಲ್ಲಿ ಪೂರ್ವಾಗ್ರಹ ಇರಬಾರ್ದು. ಒಳ್ಳೇದನ್ನ ಪಂಬದ ಹೇಳಿದ್ರೆ ಏನ್ರಿ? ಒಳ್ಳೇದಲ್ವಾ? ಅದು ದೊಡ್ಡವನು ಹೇಳ್ಬೇಕು ಅಂತುಂಟ? ಒಳ್ಳೆಯದನ್ನು ಸ್ವೀಕರಿಸುವಂತ ಗುಣ ಬೇಕು. ಅದನ್ನ ಮತ್ತೆ ಕೆಟ್ಟದಾಗಿ ಅದು ಆಗಲ್ಲ ಹೀಗೆಲ್ಲ ವಿಮರ್ಶಿಸಿ ಏನು ಪ್ರಯೋಜನ ಇಲ್ಲ. ಒಳ್ಳೆಯದನ್ನ ಸ್ವೀಕರಿಸಬೇಕು. ಈಗ ನಂಗೆ ಒಬ್ರು ಭಟ್ರು ಹೇಳಿದ್ರು, ಯಾಕೆ ಮೀನು ಮಾಂಸ ತಿನ್ಬಾರ್ದು? ನಂಗೆ ಅದು ಸರಿ ಅಂತ ಕಂಡ್ರೆ ನಾನು ಬಿಟ್ಟೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಹ ಪ್ರಕೃತಿ ಮೀನು ಮಾಂಸಕ್ಕೆ ಒಗ್ಗುವಂಥದ್ದಲ್ಲ. ತುಟಿ ಮೀರಿದ ಹಲ್ಲು, ಉದ್ದ ನಾಲಿಗೆ ಇದ್ದಂಥ ಜೀವಿಗಳಿಗೆ ನಂಗೆ ಅದು ಒಪ್ಪಿಗೆ ಆಯ್ತು, ನಾನು ಬಿಟ್ಟೆ. ಮನೆಯಲ್ಲಿ ತುಳಸಿಗೆ ನಿತ್ಯ ನೀರು ಹಾಕಬೇಕು, ಪೂಜೆ ಮಾಡಬೇಕು, ಒಳ್ಳೇದು, ನಾನು ಮಾಡ್ತೇನೆ. ಭಜನೆ ಮಾಡಬೇಕು, ನಾನು ಒಳ್ಳೆ ಭಜನೆ ಮಾಡ್ತೇನೆ, ಒಪ್ತೇನೆ. ಯಾರು ಹೇಳಿದ್ರೇನು? ನಮಗೆ ಅನುಕೂಲ ಆಗ್ತದೆ ಅಂತಾದರೆ, ನಮಗೆ ಒಳ್ಳೇದಾಗ್ತೇನೆ. ನಾವು ಭಜನೆ ಮಾಡಿದ್ರೇನು, ಪೂಜೆ ಮಾಡಿದ್ರೇನು, ಅದು ನನಗೆ. ಆದರೆ ನನ್ನ ಮೂಲ ದೈವಾರಾಧನೆ ಬಿಟ್ಟು ಪೂಜೆ ಮಾಡೋದಲ್ಲ. ಅರ್ಥ ಆಯ್ತು. ಅದು ಮೂಲ, ಅದು ಬೇಕು. ಅದರೊಂದು ಇದು ಎಷ್ಟು ಬೇಕಾದ್ರೂ ಮಾಡಲಿ, ಮಾಡಿದ್ರೇನು? ಒಳ್ಳೆಯದಲ್ವಾ? ಒಳ್ಳೆಯದನ್ನು ಯಾರೇ ಮಾಡಲಿ ಅದು ನಾವು ಅನುಸರಿಸಬೇಕು, ಸಾಧ್ಯ ಆದರೆ ಆಚರಿಸಬೇಕು. ಅರ್ಥ ಆಯ್ತು.